ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಪ್ರಮುಖ ಬೆಳವಣಿಗೆ ಏನು, ಗುಡ್ ನ್ಯೂಸ್ ಏನು, ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿ ಕುರಿತು ನಾವು ಡೈಲಿ ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಈಗ ಲೇಟೆಸ್ಟ್ ಬೆಳವಣಿಗೆಗಳು ಏನು ನಡೀತಾವೆ ಅಂತ. ಮೇನ್ ಥಿಂಗ್, ಈಗ ಆಲ್ರೆಡಿ ಡ್ರಾಫ್ಟ್ ಸೀಟ್ ಏನು ನಿಮಗೆ ಡ್ರಾಫ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು, ಅದರಲ್ಲಿ ಬದಲಾವಣೆ ಕೂಡ ಮಾಡಬೇಕು ಅಂತ ಸುದ್ದಿ ಇತ್ತು. ಅದನ್ನು ಒಪ್ಪಿದ್ದಾರೆ ಅಂತೇಳಿ ಶಿಕ್ಷಣ ಇಲಾಖೆ ಮಾಹಿತಿ ಬಂದಿದೆ. ನಿಮ್ಗೆ ಗಮನಿಸಿದ್ದೀರಾ ಅನ್ಕೋತೀನಿ. ಡಿಸ್ಕ್ರಿಪ್ಷನ್ ಬದಲು ನಿಮಗೆ ಕೆಲವೊಂದು ವಿಷಯಗಳಿಗೆ ಪ್ರಾಬಬಲಿ ಸಂಪೂರ್ಣವಾಗಿ MCQ ಮಾಡಬೇಕು ಅಂತ ಮನವಿ ಕೂಡ ಇತ್ತು. ಅದನ್ನ ಪುರಸ್ಕಾರ ಕೂಡ ಮಾಡಿದ್ದಾರೆ. ಮತ್ತೆ ಇನ್ನೊಂದು PSTRದೇನು ಡಿವೈಡ್ ಕೂಡ ಮಾಡಿರೋದು ಜನರಲ್ ಟೀಚರ್ಸ್ ಅಂತೇಳಿ ನೇಮಕಾತಿ ಮಾಡಬೇಕು ಅಂತ ಕೂಡ ಇತ್ತು. ಅದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಪ್ಲಸ್ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಮಸ್ಯೆ ಇತ್ತು, ಓವರ್ ಆಲ್ 50% ಸಮಸ್ಯೆ ಇತ್ತು ಕೂಡ, ಅದನ್ನು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ಲಸ್ BCom ಅವರನ್ನ ಶಿಕ್ಷಕರಾಗಿ ನೇಮಕಾತಿ ಮಾಡಬೇಕಿತ್ತು ಹುದ್ದೆ ಇತ್ತು, ಅದಕ್ಕೆ ಕೂಡ ಒಂದು ಮಟ್ಟದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಬಿಕಾಸ್ ಅಬ್ಜೆಕ್ಷನ್ಸ್ ಕೂಡ ಜಾಸ್ತಿ ಆಗಿತ್ತು, ಪ್ಲಸ್ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಎಲ್ಲಾ ಕಾರಣಗಳಿಂದ ನಿಮಗೆ ನೇಮಕಾತಿ ಬಂದ್ಬಿಟ್ಟು ಏನು ಸಮಸ್ಯೆ ಕೂಡ ಆಗಿತ್ತು, ಅದನ್ನು ಕೂಡ ಸಾಲ್ವ್ ಮಾಡಿದ್ದಾರೆ. ಮತ್ತೆ ಹುದ್ದೆಗಳ ಸಂಖ್ಯೆ ಹೆಚ್ಚಿಸಿ ಅಂತ ಮನವಿ ಕೂಡ ಕೊಟ್ಟಿದ್ದಾರೆ. ನೋಡೋಣ, ಇದು ಆಲ್ರೆಡಿ ಡಿಸೈಡ್ ಆಗಿರೋ ಕಾರಣ ಅದು ಹೆಚ್ಚಿಗೆ ಆಗೋ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಯಾವ್ದಾದ್ರು ನೇಮಕಾತಿ ಮಾಡಿದ್ರೆ ಮಾಡ್ಬೋದು ಶಿಕ್ಷಣ ಇಲಾಖೆ ಕಡೆಯಿಂದ. ಇನ್ನೊಂದು ನಿಮಗೆ ಗೊತ್ತಿರೋಗೆ 3 ಪೇಪರ್ ಇತ್ತು, ಅದರ ಬದಲು ಎರಡೇ ಪೇಪರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ಪೇಪರ್ ಎಷ್ಟೆಷ್ಟಕ್ಕೆ ಯಾವ ರೀತಿ ಅಂತ ಹೇಳಿ ಅದನ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಕ್ವಾಲಿಫಿಕೇಶನ್ ನಿಮಗೆ ಒಂದು ಸಾಕಷ್ಟು ಸಮಸ್ಯೆ ಆಗಿತ್ತು ಕ್ವಾಲಿಫಿಕೇಶನ್ ಅಲ್ಲಿ. ಅದನ್ನ ನಿಮಗೆ ಸರಿಯಾದ ಮಟ್ಟಕ್ಕೆ ಅದನ್ನ ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂತಿಮ C&R ರೂಲ್ಸ್ ಕೂಡ ರೆಡಿ ಮಾಡಿದಾರಂತೆ, ಅದನ್ನ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಆಕಾಂಕ್ಷಿಗಳಿಗೆ ಇನ್ನ ಆಲ್ರೆಡಿ ನಿಮಗೆ ಇಲಾಖೆಯಿಂದ ಮಾಹಿತಿ ಬರ್ತದೆ. ನಿಮಗೆ ನೋಟಿಫಿಕೇಶನ್ ಆಗೋದು ಆಗಸ್ಟ್ ತಿಂಗಳಲ್ಲಿ ಆಗೋ ಸಾಧ್ಯತೆ ಕೂಡ ಇದೆ ಅಂತೆ. ತಯಾರಿ ಮಾಡ್ಕೊಳ್ಳಿ, ಊಹಾಪೋಹಗಳನ್ನು ನಂಬೇಡಿ. ಥ್ಯಾಂಕ್ ಯು.